ಬೆಂಗಳೂರು ಮೆಟ್ರೋ ಕಾಮಗಾರಿ ನಿರ್ಲಕ್ಷ್ಯಕ್ಕೆ ಮತ್ತೊಂದು ದಾರುಣ ಸಾವು ಆಗಿದೆ. ಹೌದು, ಮೆಟ್ರೋ ಕಾಮಗಾರಿ ಎಡವಟ್ಟಿಗೆ ಆಟೋ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಟ್ರಾಕ್ಗೆ ಹಾಕುವ ಬೃಹತ್ ಗೋಡೆಯನ್ನ ಲಾರಿಯಲ್ಲಿ ಸಾಗಿಸುವಾಗ ಅಚಾನಕ್ಕಾಗಿ ಪಕ್ಕದಲ್ಲೇ ಇದ್ದ ಆಟೋದ ಮೇಲೆ ಉರುಳಿದೆ. ಇದರ ಪರಿಣಾಮ ಆಟೋ ಚಾಲಕ ಆಟೋ ಸಮೇತ ಅಪ್ಪಚ್ಚಿಯಾಗಿದ್ದಾನೆ. ಬೆಂಗಳೂರಿನ ಯಲಹಂಕದ ಕೋಗಿಲು ಕ್ರಾಸ್ನಲ್ಲಿ ಈ ಘಟನೆ ಆಗಿದೆ. ಆಟೋದಲ್ಲಿದ್ದ ಪ್ಯಾಸೆಂಜರ್ ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಲಾರಿ ಕಾಣುತ್ತಿದ್ದಂತೆ ಪ್ಯಾಸೆಂಜರ್ ಆಟೋದಿಂದ ಹೊರಗೆ ಹಾರಿದ್ದು, ಆಟೋ ಚಾಲಕ ಇಳಿಯುವಷ್ಟರಲ್ಲಿ ಗೋಡೆ ಆಟೋದ ಮೇಲೆ ಉರುಳಿ ಬಿದ್ದಿದೆ. ಬೆಂಗಳೂರಿನಲ್ಲಿ ನಡೆದಂಥ ದಾರುಣ ಘಟನೆ ಇದು. ಒಬ್ಬ ಆಟೋ ಚಾಲಕ ಆಟೋ ಸಮೇತ ಅಪ್ಪಚ್ಚಿಯಾಗಿದ್ದಾನೆ. ಮೆಟ್ರೋ ಕಾಮಗಾರಿಯ ನಿರ್ಲಕ್ಷ್ಯಕ್ಕೆ ಮತ್ತೊಂದು ದಾರುಣ ಸಾವಾಗಿದೆ. ಟ್ರ್ಯಾಕ್ಗೆ ಹಾಕುವಂಥ ಬೃಹತ್ ಗೋಡೆಯನ್ನ ಲಾರಿಯಲ್ಲಿ ಸಾಗಿಸ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಆ ಲಾರಿಯ ಪಕ್ಕದಲ್ಲೇ ಇದ್ದಂಥ ಆಟೋ ಮೇಲೆ ಆ ಗೋಡೆ ಉರುಳು ಬಿದ್ದಿದೆ. ಅಂತ ಒಂದು ಬೃಹತ್ ಗೋಡೆ, ಅದರ ಭಾರಕ್ಕೆ ಆ ಆಟೋ ಮತ್ತು ಆಟೋದಲ್ಲಿದ್ದಂಥ ಚಾಲಕ ಅಪ್ಪಚ್ಚಿಯಾಗಿದ್ದಾರೆ. ಆದರೆ ಆಟೋದಲ್ಲಿ ಒಬ್ಬ ಪ್ಯಾಸೆಂಜರ್ ಸಹ ಇದ್ರು. ಆದರೆ ಲಾರಿ ಪಕ್ಕಕ್ಕೆ ಬರ್ತಾ ಇದ್ದಂತೆ ಅದನ್ನು ನೋಡಿ ಅವರು ಪಕ್ಕಕ್ಕೆ ಹಾರಿ ತಪ್ಪಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಬಚಾವಾಗಿದ್ದಾರೆ. ಆದರೆ ಆಟೋ ಚಾಲಕನ ಪ್ರಾಣ ಉಳಿದಿಲ್ಲ. ಈ ಘಟನೆ ನಡೆದಿರೋದು ಯಲಹಂಕದ ಕೋಗಿಲು ಕ್ರಾಸ್ ಬಳಿ. ಈಗೊಂದು ಬಿಗ್ ಬ್ರೇಕ್